ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಕಾಯಿಲೆಯವ್ರ ಬಗ್ಗೆ ಒಂದು ಮಾತಾಡ್ತಾಳೆ ಇವಳು. ಕೇಳಿ ಕೇಳಿ ಬೇಜಾರಾಗಿದೆ ಅನಿಸತ್ತಾ? ಹಾಗನ್ಕೊಳ್ಳೋದಲ್ಲ. ಪ್ರಾಯಶಃ ಕಾಯಿಲೆಯಿಂದ ನರಳುವವರು ನನಗೆ ಗೊತ್ತು. ಯಾಕೆಂದರೆ ನನಗೆ ವೈಯಕ್ತಿಕವಾಗಿ ಅದೆಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಅದೆಷ್ಟು ಜನ ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿದಿನವೂ ಅವರ ಬದುಕಿನಲ್ಲಿ ಸಣ್ಣ ಸಣ್ಣ ಬದಲಾವಣೆ, ಸುಧಾರಣೆಗಳನ್ನು ಇಂತಹ ಕೆಲವು ಮಾತುಗಳು ಮಾಡ್ತಾ ಇದೆ ಅಂತ. ಇವತ್ತು ನಾವು ಹೇಳ್ತಾ ಇದ್ದೀವಿ, ದೀರ್ಘಕಾಲದ ಕಾಯಿಲೆಗಳಿಂದ ನರಳುತ್ತಾ ಇರುವವರ ವರ್ತನೆಗಳು, ಬಿಹೇವಿಯರು, ಅವರು ಅನುಸರಿಸಲೇಬೇಕಾದಂತಹ ಕೆಲವು ಸಂಗತಿಗಳು ಇವು ಯಾವುವು. ಏಕೆಂದರೆ ಬರೀ ಆಲೋಚನೆಗಳ ಮಟ್ಟದಲ್ಲಿ ಬದಲಾಗಲಿ ಅಂತ ಹೇಳ್ತಾ ಬಂದ್ವಿ. ಆಲೋಚನೆಗಳೊಂದೇ ಸಾಕಾಗಲ್ಲ ಅಂತಲೂ ಅರ್ಥ ಮಾಡಿಸಿದ್ವಿ. ಈ ವರ್ತನೆಗಳ ಬಗ್ಗೆ, ನಡವಳಿಕೆಗಳ ಬಗ್ಗೆ ವಿಜ್ಞಾನ ಏನು ಹೇಳುತ್ತೆ ಅನ್ನೋದನ್ನೇ ಸಾಮಾನ್ಯವಾದ ಬದುಕಿನಲ್ಲಿ ಅನ್ವಯಿಸಿಕೊಳ್ಳುವ ಹಾಗೆ ಅರ್ಥ ಮಾಡಿಸೋದಿದೆಯಲ್ಲ, ಅದು ಬಹಳ ಸವಾಲಿನದು. ಹಾಗಾಗಿ ಸಣ್ಣ ಸಣ್ಣ ತುತ್ತು ಮಾಡಿ ತಿನ್ನಿಸ್ತೀವಲ್ಲ, ಆ ರೀತಿಯಿಂದ ಸಣ್ಣ 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 ಎಪಿಸೋಡ್ಸ್ ಮಾಡಿ ಅರ್ಥ ಮಾಡಿಸ್ತಾ ಇದ್ದೀವಿ. ನಾವಾಗಲೇ ನೋಡಿದ್ವಿ ಪ್ರಿನ್ಸಿಪಲ್ಸ್ ಆಫ್ ರಿಹ್ಯಾಬಿಲಿಟೇಷನ್ and principles of neuroplasticity. A principles of neuroplasticity na in ಒಂದು ಸೆಂಟೆನ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ದಟ್ ವಿಲ್ ಲೀಡ್ ಟು ಈಗ ಹೇಳೋದಕ್ಕೆ ಪ್ರಿನ್ಸಿಪಲ್ಸ್ ಆಫ್ ಬಿಹೇವಿಯರ್ಸ್ಯೂಟಿಕಲ್ ಅಂತ. ಅದೇನು ಅಂತ ತಿಳ್ಕೊಳ್ಳೋಣ ಅಂತೆ. ಏನು ಪ್ರಿನ್ಸಿಪಲ್ಸ್ ಆಫ್ ನ್ಯೂರೋಪ್ಲಾಸ್ಟಿಸಿಟಿನಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಏನು? ನಾವು ಬರೀ ಮನಸ್ಸನ್ನು ಚೇಂಜ್ ಮಾಡಿದ್ರೆ ಆಗಲ್ಲ. ನಮ್ಮ ಮನಸ್ಸಿನ ಬದಲಾವಣೆ ನಮ್ಮ ಹ್ಯಾಬಿಟ್ಸ್ ಅಲ್ಲಿ ಬದಲಾವಣೆ ಆಗಬೇಕು, ನಮ್ಮ ಆ್ಯಕ್ಷನ್ಸಲ್ಲಿ ಬದಲಾವಣೆ ಆಗಬೇಕು, ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಬದಲಾವಣೆ ಆಗಬೇಕು, ನಮ್ಮ ಬಿಹೇವಿಯರಲ್ಲಿ ಬದಲಾವಣೆ ಆಗಬೇಕು ಅಂತ ನೋಡಿದ್ವಿ. ಆಗ ಮಾತ್ರ ಮೆದುಳು ಬದಲಾವಣೆ ಆಗೋಕ್ಕೆ ಸಾಧ್ಯ. ದಿಸ್ ಇಸ್ ದ ವೇ ಲಾಂಗ್ ಲಾಸ್ಟಿಂಗ್ ಚೇಂಜಸ್ ಕ್ಯಾನ್ ಹ್ಯಾಪನ್ ಎಟ್ ದ ಲೆವೆಲ್ ಆಫ್ ಬ್ರೈನ್ ಆ್ಯಂಡ್ ಎಟ್ ಅವರ್ ಲೈಫ್ ಲೆವೆಲ್. ಇಲ್ಲೇ ಹೋದ್ರೆ ನಾವೆಲ್ಲರೂ ಬರೀ ಮನಸ್ಸಿನ ಲೆವೆಲಲ್ಲಿ ಮಾತ್ರ ಫೋಕಸ್ ಮಾಡ್ತೀವಿ. ಯಾತಕ್ಕೆ ಏನೂ ಆಗ್ತಾ ಇಲ್ಲ, ನಾನು ಇಷ್ಟೊಂದು ಮನಸ್ಸನ್ನು ಚೇಂಜ್ ಮಾಡ್ಕೋತಿದ್ದೀವಿ ಅಂತ ಅನ್ನಿಸತ್ತೆ. ಆ ಮನಸ್ಸಿನ ಬದಲಾವಣೆ, ನಮ್ಮ ಬಿಹೇವಿಯರಲ್ಲಿ ಬದಲಾವಣೆ ಆಗೋ ತನಕ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಲ್ಲ. ಯಾಕೆ ಅಂತಂದರೆ ನಮ್ಮ ಬಿಹೇವಿಯರ್ ಚೇಂಜ್ ಆದಾಗ ಮಾತ್ರ ನಮ್ಮ ಮೆದುಳು ಚೇಂಜ್ ಆಗೋದು ಅಂತ ಅಂದ್ಬಿಟ್ಟು. ಈಗ ಪ್ರಿನ್ಸಿಪಲ್ಸ್ ಆಫ್ ಬಿಹೇವಿಯರ್ಸ್ಯೂಟಿಕಲ್ಸ್ ಅನ್ನೋದನ್ನು ನೋಡೋಣ. ಇದು ಹೊಸ ಪದ. ಬಿಹೇವಿಯರ್ಸ್ಯೂಟಿಕಲ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಆಮೇಲೆ ವಿ ವಿಲ್ ಗೋ ಇನ್ ಟು ಇದರಲ್ಲಿ ಮೂರೇ ಅಂಶ ನಾವು ತಿಳ್ಕೊಬೇಕಾಗಿರೋದು. ಪ್ರಿನ್ಸಿಪಲ್ಸ್ ಆಫ್ ಬಿಹೇವಿಯರ್ಸ್ಯೂಟಿಕಲ್. ಬಿಹೇವಿಯರ್ಸ್ಯೂಟಿಕಲ್ ಅಂದ್ರೇನು? ನಮ್ಮ ಬಿಹೇವಿಯರ್, ನಮ್ಮ ಆ್ಯಕ್ಷನ್ಸ್, ನಮ್ಮ ಹ್ಯಾಬಿಟ್ಸ್ ಕ್ಯಾನ್ ಆ್ಯಕ್ಟ್ ಲೈಕ್ ಮೆಡಿಸನ್. ಅಷ್ಟು ಸಿಂಪಲಾಗಿ ನಾವು ಅರ್ಥ ಮಾಡ್ಕೋಬಹುದು. ಹೇಗೆ? ಅದೇ ಇನ್ನೊಂದು ಪದ ನ್ಯೂಟ್ರಸ್ಯೂಟಿಕಲ್ ಅಂತ. ನಮ್ಮ ಫುಡ್, ವಾಟ್ ವಿ ಈಟ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ಮೆಡಿಸನ್. ಅದೇ ರೀತಿ ನಮ್ಮ ಬಿಹೇವಿಯರ್, ವೆನ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಮೆಡಿಸನ್, ಇಟ್ ಈಸ್ ಕಾಲ್ಡ್ ಬಿಹೇವಿಯರ್ಸ್ಯೂಟಿಕಲ್. ಇಷ್ಟು ಸುಲಭವಾಗಿ ಅರ್ಥ ಆದಾಗ ಇದರಲ್ಲಿ 3 ತತ್ವಗಳಿದೆ. ಪ್ರಿನ್ಸಿಪಲ್ಸ್ ಆಫ್ ಬಿಹೇವಿಯರ್ಸ್ಯೂಟಿಕಲ್ಸ್ ಏನು? ಮೊದಲನೆಯ ತತ್ವ, ನಮ್ಮ ಬ್ರೈನ್, ದ ವೇ ದ ಬ್ರೈನ್ ಈಸ್ ಡಿಸೈನ್ಡ್ ಆ್ಯಂಡ್ ಹೌ ದ ಬ್ರೈನ್ ಈಸ್ ಇವಾಲ್ವ್ಡ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಅಂದರೆ ಇಟ್ ಈಸ್ ಇವಾಲ್ವ್ಡ್ ಟು ಮೂವ್ ಅರೌಂಡ್. ತುಂಬ ಇಂಪಾರ್ಟೆಂಟು, ನಮಗಿದು ಅರ್ಥ ಆಗೋದಿಲ್ಲ. ಲಿಟ್ರಲಿ ಅವರ್ ಬ್ರೈನ್ಸ್ ಆರ್ ಇವಾಲ್ವ್ಡ್ ಟು ಮೂವ್ ಆ್ಯಂಡ್ ಟು ಥಿಂಕ್. ಇದು 2 ಅಂಶ ನಾವು ತುಂಬ ಮುಖ್ಯವಾಗಿ ನಾವು ಗಮನದಲ್ಲಿಡಬೇಕು. ಏಕೆಂದರೆ ವಾಟ್ ಡಸ್ ಇಟ್ ಮೀನ್ ಬ್ರೈನ್ ಈಸ್ ಡಿಸೈನ್ಡ್ ಟು ಮೂವ್ ಅಂತಂದರೆ ಅಂತ. ಇದನ್ನು ಮುಂದೆ ಹೋಗ್ತಾ ಹೋಗ್ತಾ ಹೇಗೆ ನಾವು ಇದರ್ ಆ್ಯಸ್ ಅ ರಿಸಲ್ಟ್ ಆಫ್ ಕ್ರಾನಿಕ್ ಇಲ್ನೆಸ್ ಆರ್ ಆ್ಯಸ್ ಅ ರಿಸಲ್ಟ್ ಆಫ್ ಏಜಿಂಗ್, ಅಥವಾ ಈಗ ಚಿಕ್ಕವರು ಕೂಡ ನಾವು ವಿ ಡೋಂಟ್ ಮೂವ್ ಅರೌಂಡ್. ಒಂದೇ ಕಡೆ ಕೂತ್ಕೊಂಡು ನಾವು ಹೇಳ್ತೀವಲ್ಲ, ಕೌಚ್ ಪೊಟೇಟೊ ಆದಾಗ ಎಷ್ಟು ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕಾಗಿ ಇಷ್ಟು ಆಳಕ್ಕೆ ಹೋಗಿ ಅವರ್ ಬ್ರೈನ್ಸ್ ಆರ್ ಡಿಸೈನ್ಡ್ ಆ್ಯಂಡ್ ಇವಾಲ್ವ್ಡ್ ಟು ಮೂವ್ ಅರೌಂಡ್ ಆ್ಯಂಡ್ ಟು ಥಿಂಕ್ ಅಂತ ಹೇಳ್ತಾ ಇರೋದು. ದಿಸ್ ಇಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೇನ್ ತತ್ವ
ಆಫ್ ಬಿಹೇವಿಯರ್ಸ್ಯೂಟಿಕಲ್, ಪ್ರಿನ್ಸಿಪಲ್ಸ್ ಆಫ್ ಬಿಹೇವಿಯರ್ಸ್ಯೂಟಿಕಲ್. ಈಗ ಸೆಕೆಂಡ್ ಅಂಶ, ಸೆಕೆಂಡ್ ತತ್ವ, ಸೆಕೆಂಡ್ ಪ್ರಿನ್ಸಿಪಲ್ ಆಫ್ ಬಿಹೇವಿಯರ್ಸ್ಯೂಟಿಕಲ್ ಏನು? ನಮ್ಮ ಬಿಹೇವಿಯರ್, ನಮ್ಮ ಆ್ಯಕ್ಷನ್ಸ್, ನಮ್ಮ ಹ್ಯಾಬಿಟ್ಸ್ ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸಸ್, ದಿನನಿತ್ಯ ಎಕ್ಸ್ಪೀರಿಯನ್ಸ್, ಇವೆಲ್ಲವೂ ಇಟ್ ಚೇಂಜಸ್ ಅವರ್ ನ್ಯೂರೋಕೆಮಿಸ್ಟ್ರಿ. ಹೇಗೆ ನಾವು ಹೇಳ್ತೀವಲ್ಲ, ಒಂದೊಂದು ಆಲೋಚನೆ ಬಂದಾಗಲೂ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಅಂತ, ಹಾಗೆಯೇ ನಾವೇನು ಮಾಡ್ತಾ ಇದ್ದೀವೋ ಅದು ಎಲ್ಲ ಒಂದು ಆ್ಯಕ್ಷನ್ಗಿಂತ ಮೂಲ ಏನು? ಒಂದು ಥಾಟು, ಒಂದು ಫೀಲಿಂಗ್. ಯಾವಾಗಲೂ ಯಾವುದೇ ಒಂದು ನಾವು ಆ್ಯಕ್ಷನ್ ನೋಡಿದ್ರೂ ಅದಕ್ಕೆ ಮೂಲ ಏನು? ಒಂದು ಫೀಲಿಂಗು, ಒಂದು ಥಾಟ್. So every thought and a feeling releases chemicals. So our actions, our behavior, our habits and our day-to-day experiences will result not only in changes in our neurochemistry but also in the neuroanatomy of the brain. ಬರೀ ಕೆಮಿಕಲ್ಸ್ ರಿಲೀಸ್ ಆಗಲ್ಲ, ಅದು ಕೆಮಿಕಲ್ಸ್ ರಿಲೀಸ್ ಆಗ್ತಾ ಒಂದೇ ಥರ ನಮ್ಮ ಬಿಹೇವಿಯರ್ ಇದ್ದಾಗ ಅದು ಸ್ಟ್ರಕ್ಚರ್ ಆಫ್ ದ ಬ್ರೈನನ್ನೇ ಚೇಂಜ್ ಮಾಡುತ್ತೆ ಅನ್ನೋ ಒಂದು ಅಂಶ. ದಿಸ್ ಇಸ್ ದ ಸೆಕೆಂಡ್ ಪ್ರಿನ್ಸಿಪಲ್. ಥರ್ಡ್ ಪ್ರಿನ್ಸಿಪಲ್ ಆಫ್ ಬಿಹೇವಿಯರ್ಸ್ಯೂಟಿಕಲ್ ಏನು ಅಂತಂದರೆ, ವಿ ನೀಡ್ ಟು ಚೇಂಜ್ ಅವರ್ ಆ್ಯಕ್ಷನ್ಸ್, we need to change our habits, we need to change our experience, we need to change our behavior so as to change our neurochemistry in a healthy manner. ಇದು ತುಂಬ ಮುಖ್ಯ. ಯಾಕೆಂದರೆ ನಾನು ಚೇಂಜ್ ಮಾಡ್ಕೋತೀನಿ, ಇಫ್ ಯು ಗೆಟ್ ಇನ್ ಟು ಸರ್ಟನ್ ನೆಗೆಟಿವ್ ಅಡಿಕ್ಟಿವ್ ಬಿಹೇವಿಯರ್ಸ್, that will also change the neurochemistry. That is also called neuroplasticity, but it's in the most unhealthy way and that will never lead to evolving. ನಮಗೆ ವಿಕಸನ ಹೊಂದಕ್ಕೆ ಸಾಧ್ಯ ಇಲ್ಲ. So we need to change our behavior, our actions, our experiences, our habits to change our neurochemistry in a healthy manner. To recap, ಪ್ರಿನ್ಸಿಪಲ್ಸ್ ಆಫ್ ಬಿಹೇವಿಯರ್ಸ್ಯೂಟಿಕಲ್ಸ್ ಮೂರು ತತ್ವಗಳಿರೋದು. ಮೊದಲನೇ ತತ್ವ, ಅವರ್ ಬ್ರೈನ್ಸ್ ಆರ್ ಡಿಸೈನ್ಡ್ ಆ್ಯಂಡ್ ಇವಾಲ್ವ್ಡ್ ಟು ಮೂವ್ ಆ್ಯಂಡ್ ಟು ಥಿಂಕ್. ಸೆಕೆಂಡ್ ತತ್ವ, ವೆನ್ ವಿ ಚೇಂಜ್ our behavior, actions, habits, experiences, it changes not only our neurochemistry but also the neuroanatomy itself. ಅಂದರೆ ನಮ್ಮ ಬಿಹೇವಿಯರು, ನಮ್ಮ ಹ್ಯಾಬಿಟ್ಸು, ನಮ್ಮ ದಿನನಿತ್ಯ ಎಕ್ಸ್ಪೀರಿಯನ್ಸ್ ಪ್ರತಿ ಕ್ಷಣ ನಮ್ಮ ಮೆದುಳನ್ನು ಚೇಂಜ್ ಮಾಡ್ತಾ ಇದೆ, ನಮ್ಗದು ಗೊತ್ತಿಲ್ಲ ಅಷ್ಟೇ. The third principle is, we need to change our actions, we need to change our habits, we need to change our behavior, we need to change our experiences to change our neurochemistry in a healthy manner. ಇದು ಮೂರನ್ನು ನಾವು ಇಟ್ಕೊಂಡ್ಬಿಟ್ರೆ ಈ ಪ್ರಿನ್ಸಿಪಲ್ಸನ್ನು ಸಾಕಾಗತ್ತೆ. ಈ ನಮ್ಮ ಬಿಹೇವಿಯರ್ ಚೇಂಜಸ್ಸಿಂದ ನಾವು ಇವಾಲ್ವ್ ಆಗೋಕ್ಕೆ ಸಾಧ್ಯ ಅಂತ. ಬರೀ ಒಳ್ಳೆ ಆಲೋಚನೆ ಮಾಡಿದ್ರೆ ಸಾಕಾಗಲ್ಲ, ಒಳ್ಳೆ ಫೀಲಿಂಗ್ ಇಟ್ಕೊಂಡ್ರೆ ಸಾಕಾಗಲ್ಲ, ಬರೀ ಒಳ್ಳೆ ಮಾತಾಡಿದ್ರೆ ಸಾಕಾಗಲ್ಲ. ಆಲ್ ಆಫ್ ದಿಸ್ ಹ್ಯಾಸ್ ಟು ರಿಸಲ್ಟ್ ಇನ್ ಆ್ಯಕ್ಷನ್ಸ್, ಚೇಂಜಸ್ ಇನ್ ಅವರ್ ಬಿಹೇವಿಯರ್, ಚೇಂಜಸ್ ಇನ್ ಅವರ್ ಎಕ್ಸ್ಪೀರಿಯನ್ಸ್. ಆವಾಗ ಅನ್ನಿಸ್ಬೋದು, ಸಂಬಡಿ ಹೂ ಇಸ್ ಬೆಡ್ ರಿಡನ್, ಅವ್ರಿಗೆ ಅಲ್ಲಾಡೋಕ್ಕೂ ಆಗೋದಿಲ್ಲ, ಆವಾಗ ಹೇಗೆ, ಏನು ಆ್ಯಕ್ಷನ್ಸ್ ಅಂತ ಅನ್ನಿಸ್ಬಹುದು. How they look at their experience about the world, their worldview, the way they look at others around us, that itself will help them to change the structure of the brain so that they can evolve. ಅಲ್ಲ, ಕಾಯಿಲೆಗಳ ಬಗ್ಗೆ ಬಹಳಷ್ಟು ಮಾತನಾಡಬಹುದು ಅಂತ ಅಂದುಕೊಂಡಿದ್ರೆ, ಮಾತನಾಡಿದ್ದು ಕಾಯಿಲೆ ಉಳ್ಳವರ ಬಗೆಗೆ. ಹೌದು, ಕಾಯಿಲೆ ಬಗ್ಗೆ ಮಾತನಾಡೋಕ್ಕೆ ಡಾಕ್ಟರ್ಸ್ ಬಹಳಷ್ಟು ಜನ ಇರ್ತಾರೆ. ಒಂದೊಂದು ಕಾಯಿಲೆ ಬಗ್ಗೆ ಒಬ್ಬೊಬ್ಬರು ಡಾಕ್ಟ್ರೇ ಮಾತಾಡ್ಬೋದು. ಆದರೆ ಕಾಯಿಲೆಯಿಂದ ನರಳುವವರ ಬಗೆಗೆ, ಅವರ ಮನಸ್ಥಿತಿಯ ಬಗೆಗೆ, ಅವರು ಅನುಭವಿಸುತ್ತಾ ಇರುವಂಥ ಯಾತನೆಯ ಬಗೆಗೆ ಸೂಕ್ಷ್ಮವಾಗಿ ಗಮನಿಸಿ ಮಾತನಾಡೋದಿದೆಯಲ್ಲ, ಅದು
ನಿಜವಾಗಿ ಇನ್ನೊಬ್ಬರ ಬದುಕನ್ನು ಸ್ಪರ್ಶಿಸುವ ಕೆಲಸ. ಅಂಥ ಒಂದು ಕೆಲಸವನ್ನು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಾಸಿಟಿವ್ ಸೈಕಾಲಜಿಯ ನೆಲೆಯಿಂದ, ನ್ಯೂರೋಸೈನ್ಸಿನ ನೆಲೆಯಿಂದ ಅರ್ಥ ಮಾಡಿಸ್ತಾ ಇದ್ದೀವಿ ಅನ್ನೋದೇ ನಮ್ಮಲ್ಲಿ ಒಂದು ವಿನಮ್ರ ಭಾವನೆಯನ್ನು ಮೂಡಿಸಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಹಾರೈಕೆಗಳು ಭರವಸೆಯ ಜೊತೆಗೆ ಇರಲಿ. ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ನಮಸ್ಕಾರ.